ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕ್ ಆಕ್ರಮಿತ ಕಾಶ್ಮೀರ ಧಗಧಗಿಸ್ತಾ ಇದೆ. ಅಲ್ಲಿನ ಗಲಭೆಗಳನ್ನು ನಿಯಂತ್ರಿಸೋದಕ್ಕೆ ಪಾಕ್ ಸೇನೆಗೆ ಸಾಧ್ಯ ಆಗ್ತಾ ಇಲ್ಲ. ರಾವಲ್ಕೋಟದಲ್ಲಿ ಶುರುವಾದ ಗಲಭೆಗಳು ಈಗ ಅಲ್ಲಿನ ಎಲ್ಲ ಜಿಲ್ಲೆಗಳಿಗೂ ವ್ಯಾಪಿಸಿವೆ. ಮುಜಫರಾಬಾದ್ ಹೊತ್ತಿ ಉರಿತಾ ಇದೆ. ಮೀರ್ಪುರದಲ್ಲಿ ಗಲಭೆಗಳು ಹೆಚ್ಚಾಗಿವೆ. ಒಂದ್ ಕಡೆ ಪಾಕಿಸ್ತಾನದ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಉದ್ರಿಕ್ತ ಜನ ರೇಂಜರ್ಗಳನ್ನ ಹಿಡ್ಕೊಂಡು ಬಡಿತಾ ಇದ್ದಾರೆ. ಹೀಗೆ ಆಕ್ರಮಿತ ಕಾಶ್ಮೀರ ಉರಿತಾ ಇದ್ರೆ, ಮತ್ತೊಂದು ಕಡೆ ಬಲೂಚ್ ಲಿಬರೇಷನ್ ಪಡೆಗಳು ಕೂಡ ಅಲ್ಲಿ ಪಾಕ್ ಸೇನೆಯನ್ನ ಬಡಿಯೋದಕ್ಕೆ ಶುರು ಮಾಡಿವೆ. ಮೊನ್ನೆ ಬಲೂಚಿಸ್ತಾನದಲ್ಲಿ ಪ್ರತ್ಯೇಕತಾವಾದಿಗಳ ವಿರುದ್ಧ ಕಾರ್ಯಾಚರಣೆ ಮಾಡಿ 14 ಜನರನ್ನ ಕೊಂದಿದ್ದಾಗಿ ಪಾಕಿಸ್ತಾನದ ಸೇನೆ ಹೇಳ್ಕೊಳ್ತು. ಅದರ ಬೆನ್ನಲ್ಲೇ ಅಲ್ಲಿ ಸೇನೆಯ ಹೆಲಿಕಾಪ್ಟರ್ ಒಂದನ್ನು ಹೊಡೆದು ಉರುಳಿಸಿರೋದಾಗಿ BLF ಹೇಳಿದೆ. ಆಕ್ರಮಿತ ಕಾಶ್ಮೀರದ ಗಲಭೆಗಳ ಬಗ್ಗೆ ಬ್ರಿಟನ್ನಲ್ಲಿ ಸಂಸದರು ದನಿ ಎತ್ತಿದ್ದಾರೆ. BLE ಅಂದ್ರೆ ಬಲೂಚ್ ಲಿಬರೇಷನ್ ಆರ್ಮಿಯನ್ನ ಉಗ್ರ ಸಂಘಟನೆಯನ್ನಾಗಿ ಘೋಷಿಸಬೇಕು, ಅದರ ಮೇಲೆ ನಿರ್ಬಂಧಗಳನ್ನು ಹೇರಬೇಕು ಅನ್ನೋ ಪಾಕಿಸ್ತಾನ ಹಾಗೂ ಚೈನಾದ ಪ್ರಯತ್ನವನ್ನ ವಿಶ್ವಸಂಸ್ಥೆಯಲ್ಲಿ ಅಮೆರಿಕ ಹಾಗೂ ಬ್ರಿಟನ್ನುಗಳು ಭಗ್ನಗೊಳಿಸಿವೆ. ಹೀಗೆ ಒಂದರ ಹಿಂದೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರೋ ಪಾಕಿಸ್ತಾನ ಈಗ ಜನ, ಅಂತಾರಾಷ್ಟ್ರೀಯ ಸಮುದಾಯ ಹಾಗೂ ಮಾಧ್ಯಮಗಳ ದೃಷ್ಟಿಯನ್ನು ಡೈವರ್ಟ್ ಮಾಡೋದಕ್ಕೆ ಭಾರತದ ವಿರುದ್ಧ ಕಾಲ್ಕೆರೆಯೋದಕ್ಕೆ ಶುರು ಮಾಡಿದೆ. ಅಲ್ಲಿ ಭಾರತ ಒಂದೇ ಒಂದು ದಾಳಿಯನ್ನು ಪಾಕಿಸ್ತಾನದ ಮೇಲೆ ಮಾಡಿದರೂ ಕೂಡ ಮಾಧ್ಯಮಗಳ ಗಮನ ಅತ್ತ ಹೊರಳುತ್ತೆ. ಅಷ್ಟಾದರೆ ಪಾಕಿಸ್ತಾನದ ಜನಕ್ಕೆ ಕೂಡ ಭಾರತ ಅನ್ನೋ ಗುಮ್ಮ ತೋರಿಸಿ ಅವರ ಪ್ರತಿಭಟನೆಗಳನ್ನು ನಿಲ್ಲಿಸಿ ಬಿಡಬಹುದು ಅಂತ ಪಾಕಿಸ್ತಾನದ ಸೇನೆ ಯೋಚಿಸ್ತಾ ಇದೆ. ಹೀಗಾಗಿ ಭಾರತದ ಗಡಿಗಳಲ್ಲೊಂದಷ್ಟು ಡ್ರೋನ್ಗಳು ಕಾಣಿಸ್ಕೊಂಡಿವೆ. ಹಾಗಾದರೆ ಪಾಕಿಸ್ತಾನದಲ್ಲಿ ನಡೀತಿರೋ ಬೆಳವಣಿಗೆಗಳೇನು, ಭಾರತದ ಗಡಿಯಲ್ಲಿ ಏನಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಸಾಮಾನ್ಯವಾಗಿ ಪ್ರತಿಭಟನಾಕಾರರನ್ನ, ಗಲಭೆಗ್ರಸ್ತರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆದರೆ ಜಗತ್ತಲ್ಲಿ ಒಂದು ದೇಶ ಇದೆ, ಅಲ್ಲಿ ಸಾರ್ವಜನಿಕರೇ ಪೊಲೀಸರನ್ನ ಹಿಡ್ಕೊಂಡು ಹೋಗ್ತಾರೆ, ಅವರನ್ನು ಅರೆಸ್ಟ್ ಮಾಡ್ತಾರೆ, ಅವರು ಬಟ್ಟೆ ಬಿಚ್ಚಿಸ್ತಾರೆ ಮತ್ತು ಅವರನ್ನು ಬಂಧನದಲ್ಲಿ ಕೂಡ ಇಡ್ತಾರೆ. ಆ ದೇಶ ಬೇರೆ ಇನ್ಯಾವುದೂ ಅಲ್ಲ, ಪಾಕಿಸ್ತಾನ. ಅದರಲ್ಲೂ ಪಾಕಿಸ್ತಾನದಲ್ಲೊಂದು ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರದ ತುಂಡಿದೆ ನೋಡಿ. ಅಲ್ಲಿನ ಜನ ಈ ಬಾರಿ ಪಾಕ್ ವಿರುದ್ಧ ದಂಗೆದ್ದಿದ್ದಾರೆ. ಅಲ್ಲಿ ಗಲಭೆಗಳನ್ನು ನಿಯಂತ್ರಿಸೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಬಾರಿ ಪಾಕಿಸ್ತಾನದ ಸೇನೆ, ಅಲ್ಲಿನ ಸರ್ಕಾರ ಯಾರ ಮಾತನ್ನು ಅವಾಮಿ ಆಕ್ಷನ್ ಕಮಿಟಿ ಕೇಳ್ತಾ ಇಲ್ಲ. ಅವರು ತಮ್ಮ ಬೇಡಿಕೆಗಳನ್ನು ಈ ತಕ್ಷಣ ಈಡೇರಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಲ್ಲಿ ಪಾಕಿಸ್ತಾನ ಸುಮಾರು 15,000 ಸೈನಿಕರನ್ನು ನೇಮಿಸೋ ಮೂಲಕ ಪ್ರತಿಭಟನೆಗಳನ್ನು ತಡೆಯೋ ಪ್ರಯತ್ನವನ್ನು ಮಾಡ್ತಾದ್ರೂ ಅದು ಪ್ರಯೋಜನಕ್ಕೆ ಬಂದಿಲ್ಲ. ಇಂಟರ್ನೆಟ್ ಅನ್ನು ಕಡಿತಗೊಳಿಸಲಾಗಿದೆ. ಯಾರು ಯಾರ ಜೊತೆಗೂ ಫೋನ್ನಲ್ಲಿ ಕೂಡ ಮಾತಾಡೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿಗಳು ನಡೆಯೋದಕ್ಕೆ ಶುರುವಾಗಿವೆ. ಅಲ್ ಜಜೀರಾ ಕೂಡ ಆಕ್ರಮಿತ ಕಾಶ್ಮೀರದಲ್ಲಿ ನಡೀತಿರೋ ಗೋಲಿಬಾರ್ ಬಗ್ಗೆ, ಪಾಕಿಸ್ತಾನಿ ಸೇನೆಯ ಅಮಾನವೀಯ ವರ್ತನೆಗಳ ಬಗ್ಗೆ ಬರೆಯೋದಕ್ಕೆ ಶುರು ಮಾಡಿದೆ. ಅಫ್ಕೋರ್ಸ್ ಅಲ್ಲಿ ಕತಾರ್ ಹಾಗೂ ಪಾಕಿಸ್ತಾನದ ಸಂಬಂಧಗಳು ಹಳಸಿರೋ ಕಾರಣದಿಂದ ಅಲ್ ಜಜೀರಾ ಈ ಹಿಂದಿನ ಪಾಕಿಸ್ತಾನದ ಮೇಲಿನ ಇಶ್ಕು, ಮೊಹಬ್ಬತ್ತು ಇವನ್ನೆಲ್ಲ ಪಕ್ಕಕ್ಕಿಟ್ಟು ಈಗಲ್ಲಿ ನಡೀತಿರೋ ಗಲಭೆಗಳ ವರದಿಯನ್ನು ಮಾಡ್ತಾ ಇದೆ. ಅಲ್ಲಿ ಸಾವಿಗೀಡಾದವರ ಸಂಖ್ಯೆ 27ರಿಂದ 30 ಅಂತ ಅಲ್ಲಿನ ಮಾಧ್ಯಮಗಳು ಹೇಳ್ತಾ ಇವೆ. ಆದರೂ ಅವು ಡಬಲ್ ಸೆಂಚುರಿಯನ್ನು ದಾಟಿರೋ ವರದಿಗಳು ಆಕ್ರಮಿತ ಕಾಶ್ಮೀರದ ಮೂಲಗಳಿಂದ ಬರ್ತಾ ಇವೆ. ಗೆಳೆಯರೆ, ಅಲ್ಲಿ ಹಾಗೆ ಗಲಭೆಗಳು ನಡೀತಿರುವಾಗ ಭಾರತದ ಪೂಂಚ್ ಗಡಿಯಲ್ಲಿ ಪಾಕಿಸ್ತಾನದ ಡ್ರೋನುಗಳು ಕಾಣಿಸ್ಕೊಂಡಿವೆ. ಪೂಂಚ್ ಸಮೀಪ ಭಾರತದ ವಾಯು ಪ್ರದೇಶವನ್ನು ಪ್ರವೇಶ ಮಾಡಿದ್ದ ಡ್ರೋನುಗಳು ಅಲ್ಲಿ ಭದ್ರತಾ ಪಡೆಗಳ ಕಣ್ಣಿಗೆ ಬಿದ್ದಿವೆ. ಅವರು 9 ರೌಂಡ್ ಗುಂಡು ಹಾರಿಸಿದ್ದಾರೆ. ಯಾವಾಗ ಡ್ರೋನುಗಳ ಮೇಲೆ ಗುಂಡಿನ ದಾಳಿ ಶುರುವಾಯಿತೋ ಅವು ಆಕ್ರಮಿತ ಕಾಶ್ಮೀರದ ಕಡೆಗೆ ವಾಪಸ್ಸು ಹೋಗಿವೆ. ಅಲ್ಲಿ ಡ್ರೋನ್ ತುಂಬಾ ಎತ್ತರದಲ್ಲಿ ಹಾರಾಡ್ತಾ ಇತ್ತು. ಹೀಗಾಗಿ ಅದನ್ನು ಕೆಡವೋದಕ್ಕೆ ಸಾಧ್ಯ ಆದಂತಿಲ್ಲ. ಹಾಗೆ ಕಾಶ್ಮೀರದ ಗಡಿಯಲ್ಲಿ, ಪಂಜಾಬ್ ಗಡಿಯಲ್ಲಿ ಡ್ರೋನುಗಳು ಕಾಣಿಸ್ಕೊಳ್ಳೋದು ತುಂಬಾ ಹೊಸತೇನಲ್ಲ. ಸ್ಮಗ್ಲರುಗಳು ಡ್ರಗ್ಸ್ ಮತ್ತು ವೆಪನ್ಗಳನ್ನು ಡ್ರಾಪ್ ಮಾಡೋದಕ್ಕೆ ಈ ಡ್ರೋನ್ಗಳನ್ನು ಬಳಸ್ತಾ ಇರ್ತಾರೆ. ಹೀಗಾಗಿ ಇದು ಕೂಡ ಅಂಥದ್ದೇ ಪ್ರಯತ್ನನಾ ಅಂತ ಅಲ್ಲೊಂದಷ್ಟು ಪರಿಶೀಲನೆಗಳು ನಡೆದವು. ಆದರೆ ಡ್ರಗ್ಸ್ ಅಥವಾ ಬೇರೆನ್ಯಾವುದೇ ಕನ್ಸೈನ್ಮೆಂಟ್ ಅಲ್ಲಿ ಸಿಕ್ಕಿಲ್ಲ. ಹೀಗಾಗಿ ಇದು ಪಾಕಿಸ್ತಾನದ ಸೇನೆ ಗಡಿಯಲ್ಲಿನ ತಯಾರಿಗಳನ್ನು, ಭಾರತದ ಪ್ರಿಪೇರ್ಡ್ನೆಸ್ ಅನ್ನು ಪರೀಕ್ಷೆ ಮಾಡೋದಕ್ಕೆ ಮಾಡಿರೋ ಪ್ರಯತ್ನ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನಿಲ್ಲಿ ಪಾಕಿಸ್ತಾನದ ಇತಿಹಾಸವನ್ನು ನಾವು ಗಮನಿಸೋದಾದ್ರೆ, ಯಾವಾಗ ಅವರ ನೆಲದಲ್ಲಿ ಸಮಸ್ಯೆಗಳು ತೀವ್ರ ಆಗುತ್ತೋ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಸಣ್ಣಗೆ ಭಾರತವನ್ನು ಪ್ರವೋಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಭಾರತ ಕೆರಳಿ ಪಾಕಿಸ್ತಾನದ ವಿರುದ್ಧ ಗುಂಡು ಅಥವಾ ಶೆಲ್ ದಾಳಿ ಶುರು ಮಾಡಿದ್ರೆ ಅವರು ಭಾರತದ ಗುಮ್ಮ ತೋರಿಸಿ ಅಲ್ಲಿನ ಪರಿಸ್ಥಿತಿಯನ್ನ ಸರಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಈ ಡ್ರೋನ್ ಹಾರಾಟ ಕೂಡ ಅದೇ ಹಳೆ ಸ್ಟೈಲಿನ ಭಾಗ ಆಗಿರಬಹುದು, ಅಥವಾ ಇದು ಆಕ್ರಮಿತ ಕಾಶ್ಮೀರದ ಭಾಗದಿಂದ ಉಗ್ರರನ್ನ ಗಡಿ ದಾಟಿಸುವ ಸಮಯ. ಅಲ್ಲಿನ ಲಾಂಚ್ ಪ್ಯಾಡ್ಗಳಿಂದ ಉಗ್ರರನ್ನ ಭಾರತ
ಭಾರತದ ಗಡಿ ದಾಟಿಸೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡ್ತಾ ಇರುತ್ತೆ. ಅದಕ್ಕಾಗಿ ಒಂದು ರೇಖೆ ಮಾಡೋದಕ್ಕೆ ಈ ಡ್ರೋನ್ ಹಾರಾಟವನ್ನು ಮಾಡಿರಲೂಬಹುದು. ಪಾಕಿಸ್ತಾನ ಕಳೆದ ತಿಂಗಳು ಕೃಷ್ಣಾ ಘಾಟಿ ಬಳಿ ಗಡಿ ದಾಟಿಸೋ ಪ್ರಯತ್ನಗಳನ್ನ ಭಾರತೀಯ ಪಡೆಗಳು ವಿಫಲಗೊಳಿಸಿದ್ವು. ಇನ್ನು ಮೊನ್ನೆ ಕೂಡ ಸಾಂಬಾ ಜಿಲ್ಲೆ ಬಳಿ ಅಕ್ರಮವಾಗಿ ಭಾರತದ ಗಡಿ ದಾಟೋದಕ್ಕೆ ಪ್ರಯತ್ನಿಸಿದ ಪಾಕ್ ಮೂಲದ ಉಗ್ರನೊಬ್ಬನನ್ನ BSF ಹೊಡೆದು ಹಾಕಿದೆ. ಸೊ ಈ ಡ್ರೋನ್ ಭಯೋತ್ಪಾದಕರನ್ನ ಗಡಿ ದಾಟಿಸೋದಕ್ಕೊಂದು ರೆಕ್ಕಿ ಮಾಡ್ತಾ ಇದ್ದಿರಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಕೂಡ ಪರಿಸ್ಥಿತಿ ತೀವ್ರ ವಿಕೋಪಕ್ಕೆ ಹೋಗ್ತಾ ಇದೆ. ಅಲ್ಲಿನ ಸಾಕಷ್ಟು ಗ್ರಾಮೀಣ ಭಾಗಗಳನ್ನು ಈಗಾಗಲೇ ಬಲೂಚ್ ಲಿಬರೇಷನ್ ಪಡೆಗಳು ತಮ್ಮ ಕೈಗೆ ತಗೊಂಡಿವೆ. ಇನ್ನು ಪಾಕಿಸ್ತಾನದ ಆಡಳಿತ ಮತ್ತು ಸೇನೆ ಅಲ್ಲಿರುವುದು ನಗರ ಪ್ರದೇಶಗಳಲ್ಲಿ ಹಾಗೂ ಅಲ್ಲಿನ ಕೆಲ ಗ್ಯಾರಿಸನ್ಗಳಲ್ಲಿ ಮಾತ್ರ. ಬಲೂಚಿಸ್ತಾನದ ಕರಾವಳಿ ಭಾಗದಲ್ಲಿ ಲಿಬರೇಷನ್ ಪಡೆಗಳು ತಮ್ಮ ಹಿಡಿತವನ್ನು ಗಟ್ಟಿ ಮಾಡಿಕೊಂಡಿವೆ. ಹಾಗೆ ಹೆದ್ದಾರಿಗಳ ಮೇಲಿನ ಹಿಡಿತವನ್ನು ಕೂಡ ಅವರು ಬಿಗಿಗೊಳಿಸಿದ್ದಾರೆ. ಜೊತೆಗೆ ಅಲ್ಲಿನ ಬಸಿಮಾ ಜಿಲ್ಲೆಯಲ್ಲಿ ಬಲೂಚಿ ಪಡೆಗಳು ಹಾಗೂ ಪಾಕ್ ಸೇನೆಯ ನಡುವಿನ ಚಕಮಕಿಯಲ್ಲಿ 14 ಮಂದಿಯನ್ನ ಕೊಂದಿರುವುದಾಗಿ ಪಾಕಿಸ್ತಾನದ ಸೇನೆ ಹೇಳ್ಕೊಳ್ತಾ ಇದೆ. ಅವರಷ್ಟೇ ಹೇಳ್ತಾ ಇಲ್ಲ, ಸಾವಿಗೀಡಾದವರನ್ನ ಭಾರತ ಪ್ರಾಯೋಜಿತ ಭಯೋತ್ಪಾದಕರು ಅಂತ ಪಾಕಿಸ್ತಾನದ ಸೇನೆಯ ಮಾಧ್ಯಮ ವಿಭಾಗ ಹೇಳ್ಕೊಂಡಿದೆ. ಹಾಗೆ ಅಲ್ಲಿ ಬಲೂಚ್ ಪ್ರತ್ಯೇಕತಾವಾದಿಗಳನ್ನ ನಾವು ಹೊಡೆದು ಹಾಕಿದ್ವಿ ಅಂತ ಪಾಕಿಸ್ತಾನ ಹೇಳ್ಕೊಂಡು ಬೆನ್ನಲ್ಲೇ ಮತ್ತೊಂದು ಕಡೆ ಪಾಕಿಸ್ತಾನಿ ಸೇನೆಯ ಹೆಲಿಕಾಪ್ಟರ್ ಒಂದನ್ನ ಹೊಡೆದು ಹಾಕಿರುವುದಾಗಿ ಬಲೂಚ್ ಲಿಬರೇಷನ್ ಫ್ರಂಟ್ ಹೇಳಿದೆ. ಅದು ಕೂಡ ಖುಜ್ದಾರ್ ಪ್ರದೇಶದಲ್ಲಿ. ಗೆಳೆಯರೆ, ಖುಜ್ದಾರ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಲೂಚಿಸ್ತಾನದ ಇರಾನ್ನ ಗಡಿಯಲ್ಲೋ ಅಥವಾ ಸಮುದ್ರದ ತಟದಲ್ಲೋ ಇರೋ ಪ್ರದೇಶ ಅಲ್ಲ. ಬಲೂಚಿಸ್ತಾನದ ನಟ್ಟ ನಡುವೆ ಈ ಖುಜ್ದಾರ್ ಇದೆ. ಬಲೂಚಿಸ್ತಾನವನ್ನ ಖೈಬರ್ ಹಾಗೂ ಸಿಂಧ್ ಅಥವಾ ಕರಾಚಿಗಳಿಗೆ ಸಂಪರ್ಕಿಸುವ ಹೆದ್ದಾರಿ ಕೂಡ ಈ ಖುಜ್ದಾರ್ ಮೂಲಕ ಹಾದು ಹೋಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಖುಜ್ದಾರ್ ಅಲ್ಲಿ ಪಾಕಿಸ್ತಾನದ ಅತಿ ದೊಡ್ಡ ಗ್ಯಾರಿಸನ್ ಒಂದು ಕೆಲಸ ಮಾಡ್ತಾ ಇದೆ. ಅಲ್ಲಿ ಅವರ ಆಯುಧಗಳು, ಲಾಜಿಸ್ಟಿಕ್ ದಾಸ್ತಾನು ಕೂಡ ಇದೆ. ಹಾಗೆ ಖುಜ್ದಾರ್ ಬೇಸಲ್ಲಿ ಪಾಕಿಸ್ತಾನ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಇಟ್ಕೊಂಡಿದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿರೋ ಕಿರ್ತಾರ್ ಮೌಂಟೇನ್ಸ್ ಅಲ್ಲಿ ಪಾಕಿಸ್ತಾನದ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಸ್ ಕೂಡ ಇವೆ. ಸೊ ಖುಜ್ದಾರ್ ಅನ್ನೋದು ಪಾಕಿಸ್ತಾನದ ಸೇನೆ ಮತ್ತು ಆಯುಧಗಳ ದೃಷ್ಟಿಯಿಂದ ತುಂಬಾನೇ ಮಹತ್ವಪೂರ್ಣ ಪ್ರದೇಶ. ಈಗ ಅಲ್ಲಿ ಕೂಡ ಬಲೂಚಿಸ್ತಾನ್ ಲಿಬರೇಷನ್ ಪಡೆಗಳ ಶಕ್ತಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಲ್ಲಿ ಖುಜ್ದಾರ್ ಗ್ಯಾರಿಸನ್ ಮೇಲೆ ದಾಳಿ ಮಾಡಿ ಒಂದಷ್ಟು ಆಯುಧಗಳನ್ನು ಕೂಡ ಲಿಬರೇಷನ್ ಯೋಧರು ಹೊತ್ತೊಯ್ದಿರೋ ಸುದ್ದಿಗಳು ಬರ್ತಾ ಇವೆ. ಆದರೆ ಪಾಕಿಸ್ತಾನ ಇದ್ಯಾವುದನ್ನು ಖಚಿತಪಡಿಸ್ತಾ ಇಲ್ಲ. ಅಲ್ಲಿ ಹೆಲಿಕಾಪ್ಟರ್ ಬಿದ್ದಿರೋದನ್ನ ಅವರು ಟೆಕ್ನಿಕಲ್ ಗ್ಲಿಚ್ ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಲೂಚಿ ಪಡೆಗಳು ಹೆಲಿಕಾಪ್ಟರ್ನ ಹೊಡೆದು ಹಾಕಿದ್ವು ಅಂತ ಹೇಳ್ಕೊಂಡು ಬಿಟ್ರೆ ಅವಮಾನ ಮಾತ್ರ ಅಲ್ಲ, ಬಲೂಚ್ ಭಾಗದಲ್ಲಿ ಪಾಕಿಸ್ತಾನ ಹೇಗೆ ತನ್ನ ಹಿಡಿತವನ್ನು ಕಳ್ಕೊಳ್ತಾ ಇದೆ ಅನ್ನೋದು ಜಗಜ್ಜಾಹೀರಾಗತ್ತೆ. ಅಲ್ಲಿ ಚೈನಾದ ಹೂಡಿಕೆಗಳಿರೋದ್ರಿಂದ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಸೇನೆ ಹಿಡಿತ ಕಳ್ಕೋತಾ ಇದೆ ಅಂದ ಕೂಡಲೇ ಚೈನಾದ ಒತ್ತಡ ಕೂಡ ಪಾಕ್ ಸೇನೆಯ ಮೇಲೆ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ಹೆಲಿಕಾಪ್ಟರ್ನ ಬಲೂಚ್ ಪಡೆಗಳು ಹೊಡೆದಿವೆ ಅನ್ನೋದನ್ನ ಪಾಕ್ ಒಪ್ಕೋತಾ ಇಲ್ಲ. ಅದನ್ನ ತಾಂತ್ರಿಕ ತೊಂದರೆಯ ಕಾರಣಕ್ಕುಂಟಾದ ಅಪಘಾತ ಅಂತ ಪಾಕಿಸ್ತಾನ ಬಿಂಬಿಸ್ತಾ ಇದೆ. ಇನ್ನು ಬಲೂಚ್ ಪಡೆಗಳ ಶಕ್ತಿ ಕೂಡ ದಿನದಿಂದ ದಿನಕ್ಕಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರೋದು ಕಾಣ್ತಾ ಇದೆ. ಅವರು ಕೇವಲ ಬಂದೂಕುಗಳು, IEDಗಳನ್ನ ಮಾತ್ರ ಅಲ್ಲ, ಈಗ ಹೆಲಿಕಾಪ್ಟರ್ಗಳನ್ನ ಹೊಡೆದು ಹಾಕೋದಕ್ಕೆ ಬೇಕಾದ ಆಯುಧಗಳನ್ನು ಕೂಡ ಸಂಪಾದಿಸಿಕೊಳ್ತಾ ಇದ್ದಾರೆ. ಮೋರ್ಟಾರ್ಗಳನ್ನು ಬಳಸಿ ಪಾಕಿಸ್ತಾನಿ ಸೇನಾ ವಾಹನಗಳನ್ನು ಅವರು ಹೊಡೆದು ಹಾಕ್ತಾರೆ. ಶೋಲ್ಡರ್ ಲಾಂಚ್ಡ್ ಮಿಸೈಲ್ಗಳು ಅವ್ರ ಹತ್ರ ಇವೆ. ಅವರು ಮ್ಯಾನ್ ಪಾಡ್ಗಳನ್ನು ಬಳಸೋದಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಇನ್ಫ್ರಾರೆಡ್ ಸೀಕರ್ ಮಿಸೈಲ್ಗಳನ್ನು ಕೂಡ ಬಲೂಚ್ ಪಡೆಗಳು ಬಳಸ್ತಾ ಇವೆ ಅನ್ನೋ ಮಾಹಿತಿ ಹೊರಬರ್ತಾ ಇದೆ. ಇದು ನಿಜಾನೇ ಆಗಿದ್ರೆ ಇನ್ನು ಮುಂದೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಕೂಡ ಬಲೂಚಿಸ್ತಾನದಲ್ಲಿ ಪತನಗೊಳ್ತಾ ಹೋಗುತ್ತವೆ. ಟೆಕ್ನಿಕಲ್ ಗ್ಲಿಚ್ ಅಂತ ಆಗ ಕೂಡ ಪಾಕಿಸ್ತಾನ ಹೇಳ್ಕೋಬೇಕಾಗಿ ಬರುತ್ತೆ. ಗೆಳೆಯರೆ, ಇದೆಲ್ಲದರ ನಡುವೆ ಪಾಕಿಸ್ತಾನದ ಫೇವರೆಟ್ ಫೀಲ್ಡ್ ಮಾರ್ಷಲ್ಗೆ ಅಮೆರಿಕ ಕೂಡ ಒಂದು ಶಾಕನ್ನು ಕೊಟ್ಟಿದೆ. ಈ ಬಾರಿ ಏನಾದರೂ ಮಾಡಿ ಬಲೂಚ್ ಲಿಬರೇಷನ್ ಆರ್ಮಿಯನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 1267 ಅಥವಾ ಅಲ್ ಖೈದಾ ಸ್ಯಾಂಕ್ಷನ್ ಕಮಿಟಿ ಪಟ್ಟಿಗೆ ಸೇರಿಸಬೇಕು ಮತ್ತು ಅಂತಾರಾಷ್ಟ್ರೀಯ ಭಯೋತ್ಪಾದಕರು ಅಂತ ಘೋಷಿಸಿ ಅವರ ಮೇಲೆ ನಿರ್ಬಂಧಗಳು ಬೀಳುವ ಹಾಗೆ ಮಾಡಬೇಕು ಅಂತ ಪಾಕಿಸ್ತಾನ ಮತ್ತು ಚೈನಾ ಎರಡೂ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳನ್ನು ಮಾಡಿದ್ವು. ಆದರೆ ಬಲೂಚ್ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇರೋ ಪಡೆಗಳ ಮೇಲೆ ಅಂತಾರಾಷ್ಟ್ರೀಯ ನಿರ್ಬಂಧ ಬೀಳದ ಹಾಗೆ ಭಾರತ ಕೂಡ ಅಲ್ಲೊಂದು ಪ್ರಯತ್ನವನ್ನು ಮಾಡ್ತಾ ಇತ್ತು. ಸಹಜ ಅಲ್ವೇ? ಭಾರತಕ್ಕೆ ಬೇಕಾದ ಪಾಕ್ ಉಗ್ರರನ್ನ ನಿರ್ಬಂಧಿತ ಪಟ್ಟಿಗೆ ಸೇರಿಸೋದಕ್ಕೆ ಭಾರತ ಪ್ರಯತ್ನ ಪಟ್ಟ ಸಂದರ್ಭದಲ್ಲಿ ಚೈನಾ ಅದಕ್ಕೆ ಅಡ್ಡಗಾಲ ಹಾಕ್ತಾ ಇತ್ತು. ವಿಟೋ ಅಧಿಕಾರವನ್ನು ಕೂಡ ಬಳಕೆ ಮಾಡ್ತಾ ಇತ್ತು. ಅಂಥ ಚೈನಾಗೆ ಭಾರತ ಕೂಡ ಅವರದ್ದೇ ಭಾಷೆಯಲ್ಲಿ ಒಂದು ಉತ್ತರ ಕೊಡದೇ ಇದ್ರೆ ಹೇಗೆ? ಸೊ ಅಮೆರಿಕ ಹಾಗೂ ಬ್ರಿಟನ್ಗಳಿಗೆ ಬಲೂಚ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರೋ ಪಡೆಗಳ ವಿರುದ್ಧ ನಿರ್ಬಂಧ ಬೀಳದ ಹಾಗೆ ನೋಡ್ಕೊಳ್ಳೋದಕ್ಕೆ ಭಾರತ ಮನವಿ ಮಾಡ್ತು. ಅದರಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪಾಕ್, ಚೈನಾ
ಚೈನಾ ನಿರ್ಣಯದ ವಿರುದ್ಧ ಅಮೆರಿಕ ವಿಟೋ ಬಳಕೆ ಮಾಡಿದೆ. ಬಲೂಚ್ ಲಿಬರೇಷನ್ ಪಡೆಗಳನ್ನು ಅಲ್ ಖೈದಾ ಪಟ್ಟಿಗೆ ಸೇರಿಸೋದಕ್ಕೆ ಬೇಕಾದ ಸೂಕ್ತ ಸಾಕ್ಷಿ ಆಧಾರಗಳ ಕೊರತೆ ಇರೋ ಕಾರಣದಿಂದ ತಾನದನ್ನು ವಿರೋಧಿಸ್ತಾ ಇರೋದಾಗಿ ಅಮೆರಿಕ ಹೇಳಿದೆ. ಹಾಗೆ ಬ್ರಿಟನ್ ಕೂಡ ಈ ನಿರ್ಣಯವನ್ನು ತಡೆ ಹಿಡಿದಿದೆ. ಇನ್ನು ರಷ್ಯಾ ಈ ಮತದಾನದಲ್ಲಿ ಭಾಗಿಯಾಗದೆ ಎದ್ದು ಹೊರ ನಡೆದಿದೆ. ಅಲ್ಲಿಗೆ ಬಲೂಚಿಸ್ತಾನದಲ್ಲಿ ಪಾಕ್ ಮತ್ತು ಚೈನಾ ಎರಡಕ್ಕೂ ಅಮೆರಿಕ ಒಂದು ಶಾಕನ್ನು ಕೊಟ್ಟಂತಾಗಿದೆ. ಗೆಳೆಯರೆ, ಬಲೂಚಿಸ್ತಾನ ಅನ್ನೋದು ಪಾಕಿಸ್ತಾನದಲ್ಲಿ ಅತಿ ಕಡಿಮೆ ಜನಸಂಖ್ಯೆ, ಅತಿ ಹೆಚ್ಚು ಸಂಪನ್ಮೂಲಗಳು ಹಾಗೂ ಅತಿ ದೊಡ್ಡ ಭೂಪ್ರದೇಶವನ್ನು ಹೊಂದಿರುವ ಅತ್ಯಂತ ಹಿಂದುಳಿದ ರಾಜ್ಯ. ಅಲ್ಲಿ ಅಪಾರ ಖನಿಜ ಸಂಪತ್ತಿದೆ, ರೇರ್ ಅರ್ತ್ ಮಿನರಲ್ಸ್ ಕೂಡ ಅಗಾಧ ಪ್ರಮಾಣದಲ್ಲಿವೆ. ಹಾಗೆ ಅದು ಇರಾನ್ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ, ಪಾಕಿಸ್ತಾನಕ್ಕೆ ಸಮುದ್ರ ಸಂಪರ್ಕವನ್ನು ಕೂಡ ಕಲ್ಪಿಸಿಕೊಡ್ತಾ ಇದೆ. ಅಲ್ಲಿನ ಗ್ವದಾರ್ ಬಂದರಿನ ಮೇಲೆ ಚೈನಾದ ಹಿಡಿತಾ ಇದೆ. ಬಲೂಚಿಸ್ತಾನವನ್ನು ದೋಚೋದಿಕ್ಕೆ ಚೈನಾ ತುದಿಗಾಲಲ್ಲಿ ನಿಂತಿದೆ. ಗಲ್ಫ್ ಆಫ್ ಒಮನ್ನಿಂದ ಚೈನಾ ಈ ಗ್ವದಾರ್ ಮೂಲಕ ಶಿನ್ಜಿಯಾಂಗ್ ಪ್ರಾವಿನ್ಸ್ ಅನ್ನು ಸಂಪರ್ಕಿಸೋದಕ್ಕೆ ಒಂದು ಭೂಮಾರ್ಗವನ್ನು ಮಾಡಿಕೊಂಡಿದೆ. ಅಲ್ಲಿ ಚೈನಾದ ಪ್ರೆಸೆನ್ಸ್ ಅಮೆರಿಕದ ಇರುಸುಮುರುಸಿಗೆ ಕಾರಣ ಕೂಡ ಆಗ್ತಾ ಇದೆ. ಹೀಗಾಗಿ ಬಲೂಚಿಸ್ತಾನದಿಂದ ಚೈನಾನ ವಾಪಸ್ ಕಳುಹಿಸಬೇಕು, ಪಾಕಿಸ್ತಾನಕ್ಕೆ ಅದನ್ನು ಮಾಡಿ ಅಂತ ಪದೇ ಪದೇ ಅಮೆರಿಕ ಹೇಳಿ ಆಯಿತು. ಆ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇಲ್ಲ. ಅವರದನ್ನು ಮಾಡೋದಿಲ್ಲ ಅನ್ನೋದಾದರೆ ಬಲೂಚರ ಮೂಲಕವೇ ಅಮೆರಿಕ ಅದನ್ನು ಮಾಡಿಸುತ್ತೆ. ಹೀಗಾಗಿ ಪಾಕಿಸ್ತಾನದಲ್ಲಿ ದೊಡ್ಡ ಗೇಮ್ ನಡೀತಿರೋ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಅದು ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಪಾಕಿಸ್ತಾನದ ಸದ್ಯದ ಬೆಳವಣಿಗೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.